ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರನ್ನ ನಾವು ಮುಂದಿನ ದಿನಗಳಲ್ಲಿ ಆಶೀರ್ವಾದ ಯಾರು ಮಾಡಿದ್ರೆ ಈ ಒಂದು ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಿನ್ನೆ ಚುನಾವಣೆ ನಡೆಯಿತು, ಯಾವುದು ತಮಿಳುನಾಡು. ADMK ಅವರು 3,000 4,000, DMK ಅವರು 5,000 6,000. ಮತ್ತೆ TVK ಅವ್ರು ನಯ ಪೈಸೆ ಇಲ್ಲ, ಕ್ಯಾನ್ವಾಸ್ ಮಾಡೋರೇ ಇಲ್ವಂತೆ. ನೋಡಿ, ಒಂದ್ ನಯ ಪೈಸೆ ಇಲ್ಲದೆ ಏನು ಸರ್ಕಾರ ಮುಖ್ಯಮಂತ್ರಿ ಆಗೋದು. ಇದು ಮೋಸ್ಟ್ಲಿ ಮುಂದಕ್ಕೆ ಬರ್ತಾ ಬರ್ತಾ ಈ ಒಂದು ಸಾಂಪ್ರದಾಯಿಕವಾಗಿ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಒಳ್ಳೇದದು. ಯಾಕಂದ್ರೆ ಹಿಂದೆ ನಾವು ನೋಡ್ತಿರ್ತೀವಿ, ಜನ ನಂಬ್ತಿದ್ರು, ದುಡ್ಡುಗೊಂದು ಆಸ್ಪದ ಕೊಡ್ತಾ ಇಲ್ಲ, ದುಡ್ಡಿನ ಮೇಲೆ ವೆಚ್ಚಿಗೆ ವ್ಯಾಮೋಹ ಇರ್ತಾ ಇರ್ಲಿಲ್ಲ. ಆ ಅವಕಾಶಕ್ಕೆ ಉಪಯೋಗಿಸ್ಕೊತಾ ಇದ್ರು. ಬಟ್ ಜನನ ನಂಬ್ತಾ ಇದ್ರು. ಅದನ್ನೆಲ್ಲ ಮರೆತು ಏನಾಯ್ತು ಅಂತಂದ್ರೆ ದುಡ್ಡಿಗೋಸ್ಕರನೇ ರಾಜಕೀಯದಿಂದ ಹಿಡಿದು ಆ ರೀತಿ ಆಗೋಯ್ತು. ಆ ರೀತಿ ರಾಜಕೀಯದಿಂದಾನೇ ದುಡ್ಡಿಂದಾನೇ ರಾಜಕೀಯ ಅಂತಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜನ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ತಮ್ಗೆಲ್ರಿಗೂ ಗೊತ್ತಿದೆ ತಕ್ಕೊಂಡ್ರಂತ వచ్చేసినారు. లేదు నాకు వచ్చేలేదు కదా. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನಾಯಕರಾದಂತ ನಮ್ಮ ನಾಗಣ್ಣವರು, ನಮ್ಮ ವೈಎಂ ರೆಡ್ಡಿ ಅಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ವರದಪ್ಪ, ನಮ್ಮ ನರಸಿಂಹ ರೆಡ್ಡಿ, ನಮ್ಮ ಕೃಷ್ಣಮೂರ್ತಿ, ಅದೇ ರೀತಿ ನಮ್ಮ ಪ್ರಭಾಕರ್, ಬಾಬು, ಮತ್ತೆ ಶಂಕರಣ್ಣ, ಮತ್ತೆ ಶ್ರೀನಾಥ್, ಭೋಗೇಶು, ನಮ್ಮ ಮುರಳಿ, ಅದೇ ರೀತಿ ನಮ್ಮ ಗಣಪನವರು ಎಲ್ಲರೂ ಸಹ ಬಂದಿದ್ರು. ನಮ್ಮ ಅಶೋಕ್ ಎಲ್ಲರೂ ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ 2-3 ವರ್ಷಗಳಿಂದ ನಾನು ಬರ್ತಾನೆ ಇದ್ದೀನಿ. ಸುಮಾರು ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರ ಒಂದು ಸಹಕಾರದಿಂದ, ಮುಖ್ಯವಾಗಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮಗಳು ನಡೆದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇದಾರೆ ಎಲ್ಲ. ಈಗ ಮನೆಗಳು ನೋಡ್ರಿ, ಹೊಸದಾಗಿ ಮತ್ತೆ ಡೂಪ್ಲೆಕ್ಸ್ ಅದು ಇದು ಅಂತ ಒಳ್ಳೆ ಈ ಮನೇಲಿ ಕಟ್ತಾ ಇದ್ದಾರೆ. ಈಗೆಲ್ಲ ಮತ್ತೆ ಹಳೆ ಲೆವೆಲ್ ಬರ್ತಾ ಇದ್ದಾರೆ. ಎಕ್ಸಾಂಪಲ್, ನಿನ್ನೆ ಚುನಾವಣೆ ನಡೆಯಿತು, ಯಾವುದು ತಮಿಳುನಾಡು. ADMK ಅವರು 3,000 4,000, DMK ಅವರು 5,000 6,000. ಮತ್ತೆ TVK ಅವ್ರು ನಯ ಪೈಸೆ ಇಲ್ಲ, ಕ್ಯಾನ್ವಾಸ್ ಮಾಡೋರೇ ಇಲ್ವಂತೆ. ನೋಡಿ, ಒಂದ್ ನಯ ಪೈಸೆ ಇಲ್ಲದೆ ಏನು ಸರ್ಕಾರ ಮುಖ್ಯಮಂತ್ರಿ ಆಗೋದು. ಇದು ಮೋಸ್ಟ್ಲಿ ಮುಂದಕ್ಕೆ ಬರ್ತಾ ಬರ್ತಾ ಈ ಒಂದು ಸಾಂಪ್ರದಾಯಿಕವಾಗಿ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಒಳ್ಳೇದದು. ಯಾಕಂದ್ರೆ ಹಿಂದೆ ನಾವು ನೋಡ್ತಿರ್ತೀವಿ, ಜನ ನಂಬ್ತಿದ್ರು, ದುಡ್ಡಿಗೊಂದು ಆಸ್ಪದ ಕೊಡ್ತಾ ಇಲ್ಲ, ದುಡ್ಡಿನ ಮೇಲೆ ವೆಚ್ಚಿಗೆ ವ್ಯಾಮೋಹ ಇರ್ತಾ ಇರ್ಲಿಲ್ಲ. ಆ ಅವಕಾಶಕ್ಕೆ ಉಪಯೋಗಿಸ್ಕೊತಾ ಇದ್ರು. ಬಟ್ ಜನನ ನಂಬ್ತಾ ಇದ್ರು. ಅದನ್ನೆಲ್ಲ ಮರೆತು ಏನಾಯ್ತು ಅಂತಂದ್ರೆ ದುಡ್ಡಿಗೋಸ್ಕರನೇ ರಾಜಕೀಯದಿಂದ ಹಿಡಿದು ಆ ರೀತಿ ಆಗೋಯ್ತು. ಆ ರೀತಿ ರಾಜಕೀಯದಿಂದಾನೇ ದುಡ್ಡಿಂದಾನೇ ರಾಜಕೀಯ ಅಂತಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜನ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ತಮ್ಗೆಲ್ರಿಗೂ ಗೊತ್ತಿದೆ ಈ ಸರ್ಕಾರ ಪಾಪ ಏನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಈ ಸರ್ಕಾರದಿಂದ ಈ ಕರ್ನಾಟಕ ರಾಜ್ಯನ ಮರ್ತೋಗ್ಬಿಟ್ಟಿದ್ದಾರೆ ಜನ. ನಾಳೆ ಇನ್ನು ದೇವರೇ ನೋಡ್ಬೇಕು ನಮ್ಮ ಕರ್ನಾಟಕ ರಾಜ್ಯನ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರನ್ನ ನಾವು ಮುಂದಿನ ದಿನಗಳಲ್ಲಿ ಆಶೀರ್ವಾದ ಯಾರು ಮಾಡಿದ್ರೆ ಈ ಒಂದು ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಬ್ಬರೇ ಒಬ್ರು ಇರೋದು ನಮ್ಮ ಕರ್ನಾಟಕದಲ್ಲಿ. ಕುಮಾರಣ್ಣವರ ಒಂದು ಸರ್ಕಾರ ಬಂದ್ರೆ ರೈತರು, ಕೂಲಿ ಕಾರ್ಮಿಕರಾಗ್ಲಿ, ಬಡವರಾಗಿರ್ಲಿ, ಎಲ್ಲಾ ಸಮುದಾಯದ ಜನ ಬದುಕಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ಕೊಡ್ತಾ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.